ವಿದೇಶ ಪ್ರವಾಸದಿಂದ ಹಿಂತಿರುಗಿದ ಬೆನ್ನಲ್ಲೇ ನರೇಂದ್ರ ಮೋದಿ ಅವರು 4.5 ಗಂಟೆ ಸಚಿವ ಸಂಪುಟ ಸಭೆಯನ್ನ ತೆಗೆದುಕೊಂಡಿದ್ದಾರೆ. ಮಹತ್ವದ ನಿರ್ಧಾರಗಳನ್ನ ಕೈಗೊಂಡಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ವಿದೇಶ ಪ್ರವಾಸದಿಂದ ಹಿಂತಿರುಗಿದ ಬೆನ್ನಲ್ಲೇ ನರೇಂದ್ರ ಮೋದಿ ಅವರು ಮಹತ್ವದ ಒಂದು ಸಭೆಯನ್ನ ನಡೆಸ್ತಾರೆ. ಸಚಿವ ಸಂಪುಟ ಮಹತ್ವದ ಸಭೆ ಇದು. ಸುಮಾರು 4.5 ಗಂಟೆಗಳ ಕಾಲ ನಡೆದಿರುವಂತಹ ಈ ಒಂದು ಮ್ಯಾರಥಾನ್ ಸಭೆಯಲ್ಲಿ 9 ಪ್ರಮುಖ ಸಚಿವಾಲಯದ ಆಡಳಿತ ಆದ್ಯತೆಗಳು ಮತ್ತು ಸುಧಾರಣೆಗಳು ಮತ್ತು ಭವಿಷ್ಯದ ಕ್ರಿಯಾ ಯೋಜನೆಗಳ ಕುರಿತು ವಿವರವಾದ ವಿಚಾರಗಳನ್ನ ಅವರು ಮಾತನಾಡ್ತಾರೆ. ಭಾರತವನ್ನ 2047ಕ್ಕೆ ಅಭಿವೃದ್ಧಿ ಹೊಂದಿದ ದೇಶ ಅಂತ ವಿಕಸಿತ ಭಾರತ ಆಗಿ ಪರಿವರ್ತಿಸುವಂತಹ ನಿಟ್ಟಿನಲ್ಲಿ ಅಭಿವೃದ್ಧಿಯ ವೇಗವನ್ನ ಹೆಚ್ಚಿಸುವುದರ ಜೊತೆಗೆ ಈ ಒಂದು ಸಭೆ ಮುಖ್ಯ ಉದ್ದೇಶವಾಗಿರುತ್ತೆ. ಇದೇ ವೇಳೆ ಎನ್ಡಿಎ ಸರ್ಕಾರಗಳು ಕಳೆದಂತಹ 12 ವರ್ಷಗಳ ಸಾಧನೆಯನ್ನ ಸಚಿವರು ಸಾರ್ವಜನಿಕರ ಬಳಿಗೆ ಕೊಂಡೊಯ್ಯಬೇಕು ಮತ್ತು ಆ ಒಂದು ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ಹೇಳಿ ನರೇಂದ್ರ ಮೋದಿ ಅವರು ಸಾಕಷ್ಟು ಸಚಿವರಿಗೆ ತಿಳಿಸಿದ್ದಾರೆ ಅನ್ನೋದು ಬಲ್ಲ ಮೂಲಗಳಿಂದ ಬಂದಿರುವಂತಹ ಮಾಹಿತಿ. ಮಾರ್ಚ್ 21ರ ಗುರುವಾರ ನಡೆದಂತಹ ಸಭೆಯಲ್ಲಿ ಕೃಷಿ ಮತ್ತು ಅರಣ್ಯ, ಕಾರ್ಮಿಕ, ರಸ್ತೆ ಸಾರಿಗೆ, ಕಾರ್ಪೊರೇಟ್ ವ್ಯವಹಾರಗಳು, ವಿದೇಶಾಂಗ ವ್ಯವಹಾರಗಳು, ವಾಣಿಜ್ಯ ಮತ್ತು ಇಂಧನ ಸೇರಿದಂತೆ 9 ಪ್ರಮುಖ ಸಚಿವಾಲಯಗಳು ತಮ್ಮ ವರದಿಗಳನ್ನ ಮಂಡಿಸಿದ್ವು. ಈ ಒಂದು ಸಭೆಯಲ್ಲಿ 30ಕ್ಕೂ ಹೆಚ್ಚು ಸಚಿವರು ಮತ್ತು 36 ರಾಜ್ಯ ಸಚಿವರು ಮತ್ತು ಸ್ವತಂತ್ರ ಉಸ್ತುವಾರಿ ಹೊಂದಿರುವಂತಹ 5 ರಾಜ್ಯ ಸಚಿವರು ಕೂಡ ಭಾಗವಹಿಸಿದ್ರು. ಆಡಳಿತ ಸುಧಾರಣೆಗೆ ನರೇಂದ್ರ ಮೋದಿ ಅವರು ಒತ್ತು ಕೊಡುವಂಥದ್ದು. ಸಭೆಯಲ್ಲಿ ಮಾತನಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲಾ ಸಚಿವಾಲಯಗಳು ಮತ್ತು ಇಲಾಖೆಯಲ್ಲಿ ಆಡಳಿತಾತ್ಮಕ ಸುಧಾರಣೆಗಳು ಮತ್ತು ತುರ್ತಾಗಿ ಆಗಬೇಕಾಗಿದೆ ಅಂತ ಹೇಳಿ ಬಲವಾದ ಪ್ರತಿವಾದವನ್ನ ಮಂಡಿಸ್ತಾರೆ. ಇನ್ನು ಸರ್ಕಾರದ ಆಡಳಿತವೂ ಕೂಡ ಸಂಪೂರ್ಣವಾಗಿ ಸಾರ್ವಜನಿಕರ ಕಲ್ಯಾಣ ಮತ್ತು ನಾಗರಿಕರ ಸೌಕರ್ಯಗಳ ಮೇಲೆ ಕೇಂದ್ರೀಕೃತವಾಗಿರಬೇಕು ಅಂತ ಹೇಳಿ ನರೇಂದ್ರ ಮೋದಿ ಅವರು ಸ್ಪಷ್ಟಪಡಿಸಿದ್ದಾರೆ. ವಿಕಸಿತ ಭಾರತ 2047 ಬದ್ಧತೆ ಸರ್ಕಾರದ ಕಾರ್ಯವೈಖರಿಯಲ್ಲಿ ಹೆಚ್ಚಿನ ದಕ್ಷತೆಯನ್ನ ತರುವಂತಹ ಸಲುವಾಗಿ ನರೇಂದ್ರ ಮೋದಿ ಅವರು ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಕಡತಗಳ ವಿಲೇವಾರಿ ವೇಗವಾಗಿ ನೀಡಬೇಕು ಮತ್ತು ಅನಗತ್ಯ ಪ್ರತಿಕ್ರಿಯೆಗಳು ಕೂಡ ವಿಳಂಬವನ್ನ ಪೂರ್ಣವಾಗಿ ತೆಗೆದುಹಾಕಬೇಕು ಅಂತ ಹೇಳಿ ಸಚಿವರಿಗೆ ನಿರ್ದೇಶನವನ್ನ ನೀಡ್ತಾರೆ. ಕಡಿಮೆ ಸಮಯದಲ್ಲಿ ಹೆಚ್ಚಿನ ಕೆಲಸವನ್ನ ಮುಗಿಸುವ ಮತ್ತು ಪ್ರತಿ ಹಂತದಲ್ಲೂ ಕೂಡ ಆಡಳಿತವನ್ನ ಸರಳಗೊಳಿಸುವಂತಹ ಅಗತ್ಯಗಳನ್ನ ಅವರು ಒತ್ತಿ ಹೇಳ್ತಾರೆ. ವಿಕಸಿತ ಭಾರತ 2047 ಎಂಬುದು ಕೇವಲ ಘೋಷಣೆಯಲ್ಲ, ಇದು ನಮ್ಮ ಬದ್ಧತೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾ ದೇಶವನ್ನ ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ಸಚಿವರು ಮಿಷನ್ ಮಾದರಿಯಲ್ಲಿ ಅಂದ್ರೆ ಧ್ಯೇಯದೊಂದಿಗೆ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಮೋದಿ ಅವರು ಕರೆ ನೀಡ್ತಾರೆ. ಕಡಿಮೆ ಸಾಧನೆ ಮಾಡಿರುವ ಸಚಿವಾಲಯಗಳು ತಮ್ಮ ಕಾರ್ಯವೈಖರಿಯಲ್ಲಿ ಪ್ರಗತಿ ಸಾಧಿಸಬೇಕು ಮತ್ತು ಯೋಜನೆಗಳನ್ನ ಜಾರಿ ವ್ಯವಸ್ಥೆಯನ್ನ ಬಲಪಡಿಸಬೇಕು ಅಂತ ಹೇಳಿ ಸಭೆಯಲ್ಲಿ ಸ್ಪಷ್ಟ ಸೂಚನೆಯನ್ನ ನೀಡ್ತಾರೆ. ನೀಟ್ ಯುಜಿ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಸಿಬಿಎಸ್ಇ 12ನೇ ತರಗತಿಯ ಅಂಕ ನೀಡಿಕೆಯ ಸಮಸ್ಯೆಗಳ ನಂತರ ಶಿಕ್ಷಣ ಸಚಿವಾಲಯವು ಪ್ರಮುಖ ಗಮನದ ಕೇಂದ್ರ ಬಿಂದುವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ವಿಚಾರದ ಕುರಿತು ಸಚಿವರನ್ನ ಪ್ರಶ್ನೆ ಮಾಡುವಂತಹ ಸಾಧ್ಯತೆಗಳಿದ್ದ. ಆರ್ಥಿಕ ಸಂಕಷ್ಟ ಮತ್ತು ಇಂಧನದ ಬೆಲೆ ಕೂಡ ಹೌದು, ಜಾಗತಿಕ ಮಟ್ಟದಲ್ಲಿ ಇಂಧನ ಬೆಲೆಗಳು ಏರ್ತಾ ಇರುವುದರಿಂದ ದೇಶದಾದ್ಯಂತ ಉಂಟಾಗ್ತಾ ಇರುವಂತಹ ಆರ್ಥಿಕ ಸಂಕಷ್ಟದ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆ ನಡೆಸಲಾಗ್ತಾ ಇದೆ. ಅಂಡ್ ಈ ಒಂದು ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಏನಿದೆ ಮತ್ತು ದೇಶದ ಪ್ರಮುಖ ತೈಲ ಸಾಗಾಣಿಕೆ ಮಾರ್ಗದಲ್ಲಾಗಿರುವಂತಹ ಸ್ಟ್ರೇಟ್ ಆಫ್ ಹಾರ್ಮೋಜ್ ಪ್ರದೇಶದಲ್ಲಿ ಅಡಚಣೆಯಿಂದಾಗಿ ಅಂತಾರಾಷ್ಟ್ರೀಯ ಇಂಧನ ಮಾರುಕಟ್ಟೆ ಸ್ಥಗಿತವಾಗಿದೆ, ಅಸ್ಥಿರವಾಗಿ ಮುಂದುವರಿತಿದೆ ಅಂತ ಹೇಳಿ 12 ವರ್ಷಗಳ ಯೋಜನೆಗಳ ಪರಾಮರ್ಶೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲಾ ಸಚಿವಾಲಯಗಳ ಪರಾಮರ್ಶೆಗಳನ್ನು ಕೂಡ ಮಾಡಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ತಮ್ಮ ಯೋಜನೆಗಳ ಕುರಿತಾಗಿ ವರದಿಯನ್ನ ಸಲ್ಲಿಸುವಂತೆ ಸೂಚನೆಯನ್ನ ನೀಡಿದ್ದಾರೆ ಅಂತ ಹೇಳಿ ಸರ್ಕಾರದ ಮೂಲಗಳು ಹೇಳಿದೆ. ಜೊತೆಗೆ 2024ರಲ್ಲಿ ಈ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಕೈಗೊಂಡಿರುವಂತಹ ಕ್ರಮಗಳ ಕುರಿತು ಸಚಿವ ಸಂಪುಟ ಸಚಿವಾಲಯಕ್ಕೆ ವಿವರವಾದ ಒಂದು ವರದಿಯನ್ನ ಕಳಿಸಲಿಕ್ಕೆ ಸಚಿವಾಲಯಗಳಿಂದ ಸೂಚನೆ ಕೂಡ ನೀಡಲಾಗಿದೆ. ಸಂಪುಟ ಪುನರಚನೆ ಸಾಧ್ಯತೆ ಕೂಡ ಇದೆ. ಹಲವಾರು ಸವಾಲುಗಳನ್ನ ಎದುರಿಸ್ತಾ ಇರುವಂತಹ ಮೋದಿ ಸರ್ಕಾರ ಸಂಪುಟಕ್ಕೆ ಹೊಸ ಮತ್ತು ಯುವ ಮುಖಗಳನ್ನ ಪರಿಚಯ ಮಾಡ್ತಾ ಇರುವಂತದ್ದು ಪುನರಚನೆಯತ್ತ ಗಮನವನ್ನ ಹರಿಸ್ತಾ ಇದೆ. ಆದ್ರೆ ಅಶುಭ ಅವಧಿ ಅಂದ್ರೆ ಕರ್ಮೋಸ್ ಅಂತ ಹೇಳ್ತಾರಲ್ಲ, ಅದ್ರ ಇರೋದ್ರಿಂದ ಯಾವುದೇ ರೀತಿಯ ಪುನರಚನೆಗಳು ಕೂಡ ಇರೋದಿಲ್ಲ. ಜೂನ್ 15ರ ನಂತರ ಅಥವಾ ಜುಲೈ ಆರಂಭದ ನಡೀತಾ ಇರುವಂತಹದ್ದು ಆಗ ಇವರು ಸಚಿವ ಸಂಪುಟ ಪುನರಚನೆಯನ್ನ ಮಾಡ್ತಾರೆ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರು
ವಿದೇಶಕ್ಕೆ ಹೋಗಿ ಬಂದ ಮೇಲೆ ಮಾಡ್ತಾ ಇರುವಂತಹ ಒಂದು ಮೀಟಿಂಗ್ ನಲ್ಲಿ ಇರುವಂತಹ ವಿಚಾರ. ನಿಮ್ಗೆ ಏನಿಸುತ್ತೆ? ನರೇಂದ್ರ ಮೋದಿ ಅವರ ನಡೆ ಹೇಗಿದೆ? ಕಮೆಂಟ್ ಮಾಡಿ ತಿಳಿಸಿ. ಇದಾಗಿದೆ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು ವೇಗ.